ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. 25ನೇ ತಾರೀಕು ನಮ್ದು ಆಂಗ್ಲ ಭಾಷೆ ಇಂಗ್ಲಿಷಲ್ಲಿ ಕ್ಲಾಸಸ್ ಇದೆ. ಸೊ ಇದು ರಾತ್ರಿ, ಇದೊಂದು ವಿಶೇಷ ಏನು ಅಂತಂದ್ರೆ ರಾತ್ರಿ 10ವರೆಗೆ ಕ್ಲಾಸಸ್ ಇದು. ಸಾಕಷ್ಟು ಜನ IT ಕೆಲಸ ಮಾಡ್ತೀರಾ, ಸಾಕಷ್ಟು ಜನ ಕೆಲಸದಿಂದ ಸ್ವಲ್ಪ ಲೇಟಾಗಿ ಬರ್ತಕ್ಕಂಥವ್ರು ಸಾಕಷ್ಟು ಸತಿ ತುಂಬಾ ಸತಿ ಕೇಳ್ತಾ ಇದ್ರು, ಸರ್ ಒಂಚೂರು ನಾವು ಬರೋದೇ 8:30 9 ಆಗ್ಬಿಡುತ್ತೆ ಸರ್, ಸಾಕಷ್ಟು ಸತಿ ನಾವು ಟ್ರೈ ಮಾಡಿದೀವಿ, ನೀವು ವೀಕ್ ಡೇಸ್ ಅಲ್ಲಿ ಮಾಡ್ತೀರಾ, ಒಂಚೂರು ಏನಾದ್ರು 10 ಗಂಟೆಗೆ ಇದೆಯಾ ಅಂತ ಕೆಲವ್ರು ಕೇಳಿದ್ರು. ನೋಡಿ, ಇಂಟ್ರೆಸ್ಟ್ ಇರೋರು ಖಂಡಿತ ಈಗ 10 ಗಂಟೆ 10ವರೆಗೆ ರಾತ್ರಿ 1 ಅವರ್ 1.5 ಅವರ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀವಿ. 15 ಡೇಸ್ ಅಂತ ಹೇಳಿದ್ವಲ್ಲ, ಒಂದು 20 ಡೇಸು 25 ಡೇಸು ಬರುತ್ತೆ. ಯಾಕಂದ್ರೆ ಎವ್ರಿ ಡೇ 1 ಅವರ್ ತಗೊಳ್ಳೋದ್ರಿಂದ ಆ ರೀತಿ ಒಂದು ಬದಲಾವಣೆ ಇಂಗ್ಲಿಷ್ ಕ್ಲಾಸಸ್ ಬಂದಿದೀವಿ, ರಾತ್ರಿ 10ವರೆಗೆ ಇರೋದು. ಸೊ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಖಂಡಿತ ಜಾಯಿನ್ ಆಗಿ. ಸೊ ಜ್ಯೋತಿಷ್ಯದ ವಿಚಾರದಲ್ಲಿ ಕಲಿಬೇಕು, ಇಂಗ್ಲಿಷ್ ಪರವಾಗಿಲ್ಲ, ಐ ವಿಲ್ ಜಾಯಿನ್ ಅನ್ನೋರು ಬೇಗ ರಿಜಿಸ್ಟರ್ ಹಾಕೊಳ್ಳಿ. 25th ನೈಟ್ 10:30ಗೆ ಶುರು ಆಗುತ್ತೆ. ಹಾಗೆ ಕೆಲವು ವಿಚಾರ ಹೇಳಬೇಕು ಅಂತಂದ್ರೆ, ಜ್ಯೋತಿಷ್ಯದ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳು ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ತುಂಬಾ ಜನ ಅನೇಕ ಯೂಟ್ಯೂಬ್ಗಳನ್ನ ನೋಡ್ತಾ ಇರ್ತಾರೆ. ಶುಕ್ರ ಈ ಮನೆಗಳಲ್ಲಿದ್ರೆ ಅದ್ಭುತವಾಗಿರುತ್ತೆ, ಗುರು ಈ ಮನೆಗಳಲ್ಲಿದ್ರೆ ಅದ್ಭುತವಾಗಿರುತ್ತೆ, ಇದನ್ನೆಲ್ಲ ಸಾಮಾನ್ಯವಾಗಿ ನಾವು ಕೇಳ್ತಾ ಬರ್ತಾ ಇರ್ತೀವಿ. ಆದ್ರೆ ಯಾವುದೂ ಕೂಡ ಒಂದರಲ್ಲಿ ನಿರ್ಣಯ ಆಗೋದಿಲ್ಲ. ಈಗ ಲಗ್ನಾಧಿಪತಿ ಲಗ್ನದಲ್ಲಿದೆ, ತುಂಬಾ ಜನ ಹೇಳ್ತಾರೆ ಲಗ್ನಾಧಿಪತಿ ಲಗ್ನದಲ್ಲಿದ್ರೆ ಅನೇಕ ವಿಚಾರದಲ್ಲಿ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಈಗ ಮೇಷ ಲಗ್ನಕ್ಕೆ ಮಂಗಳ ಅಲ್ಲೇ ಇದ್ರೆ, ಸಿಂಹ ಲಗ್ನಕ್ಕೆ ಸೂರ್ಯ ಅಲ್ಲೇ ಇದ್ರೆ, ತುಲಾ ಲಗ್ನಕ್ಕೆ ಶುಕ್ರ ಅಲ್ಲೇ ಇದ್ರೆ, ಆ ರೀತಿ ಸಾಮಾನ್ಯವಾಗಿ ಒಂದು ಸುಮ್ಮನೆ ಒಂದು ಸ್ಟೋರಿ ಟೈಪ್ ಹೇಳ್ತಾ ಇದ್ರೆ ದಟ್ ಈಸ್ ನಾಟ್ ಅಲ್ಟಿಮ್ಯಾಟಮ್, ದಟ್ ಈಸ್ ನಾಟ್ ಫೈನಲ್. ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಏನು ಅಂತಂದ್ರೆ ಫಸ್ಟ್ ಆರೋಗ್ಯ. ಸೊ ಅದು 1ನೇ ಮನೆ ಹೇಳುತ್ತೆ, ಹೇಗೆ ನಾವು ದಷ್ಟಪುಷ್ಟವಾಗಿದ್ದೀವಿ, ಸ್ಟ್ಯಾಮಿನಾ, ಇಮ್ಯುನಿಟಿ 1ನೇ ಮನೆ ಹೇಳುತ್ತೆ. ಸೊ 1ನೇ ಮನೆ ಬಹಳ ಇಂಪಾರ್ಟೆಂಟ್ ಆಗಿದ್ರೆ, 1ನೇ ಮನೆ ಬಹಳ ಇಂಪಾರ್ಟೆಂಟ್ ಆಗಿದ್ರೆ ಸರಿ ಆಯ್ತು. 2ನೇ ಮನೆ ಬ್ಯಾಂಕ್ ಬ್ಯಾಲೆನ್ಸ್ ಹೇಳುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ದುಡ್ಡು ಇಟ್ಟಿದ್ದಾನೆ ಅಂತ. ಸೊ 1ನೇ ಮನೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 2ನೇ ಮನೆ ಇಂಪಾರ್ಟೆಂಟ್ ಇಲ್ವಾ? ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ದುಡ್ಡು ಮಾಡ್ತಾನೆ, ಎಷ್ಟು ಇಡ್ತಾನೆ, ಕೂಡಿಡ್ತಾನ, ಅಥವಾ ಇನ್ನೊಬ್ರಿಗೆ ಹೋಗಿ ಆ ಕೂಡಿಲ್ದೇ ಇರೋದು ಇನ್ನೊಬ್ರಿಗೆ ಹೋಗಿ ಬೇಡತಕ್ಕಂಥ ಪರಿಸ್ಥಿತಿ ಬರುತ್ತಾ? 2ನೇ ಮನೆ ಇಂಪಾರ್ಟೆಂಟ್ ಅಲ್ವಾ? ಸೊ 3ನೇ ಮನೆ ಬರುತ್ತೆ. 3ನೇ ಮನೆ ಧೈರ್ಯ ಕೊಡುತ್ತೆ. ಸೊ ಹಾಗೆ ಬರವಣಿಗೆ ಕೊಡುತ್ತೆ, ಮಾತಿನ ಚಾಕುಚಕ್ಕೆ ಕೊಡ್ತಕ್ಕಂಥದ್ದು, ಅದು ಬೇಡವಾ? ಸೊ ಸಮಾಜದಲ್ಲಿ ಹೋಗ್ಬೇಕು ಅಂದ್ರೆ ಮಾತಾಡ್ಲೇಬೇಕು, ಯಾವ್ದಾದ್ರು ಒಂದು ಅಂಗಡಿಗೆ ಹೋಗ್ಬೇಕು ಅಂದ್ರೆ ಸಂಭಾಷಣೆ ಬೇಕೇ ಬೇಕು. ಸೊ ಕಮ್ಯುನಿಕೇಶನ್ ಇಸ್ ಆಲ್ಸೋ ಕೀ, ಅದು ಬೇಡವಾ? ಅದು ಇಂಪಾರ್ಟೆಂಟ್. ಸೊ ದೇರ್ ಕೆನಾಟ್ ಬಿ ಒನ್ ಪರ್ಟಿಕ್ಯುಲರ್ ಏರಿಯಾ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿ ಒಂದ್ ಏರಿಯಾದಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ. ಸೊ ಇದನ್ನ ಎಲ್ಲರೂ ಮೈಂಡ್ ಅಲ್ಲಿ ಇಟ್ಕೋಬೇಕು. 2ನೇ ವಿಚಾರ 4ನೇ ಮನೆ. 4ನೇ ಮನೆ ನಮಗೆ ಮನೆ ವಿಚಾರದಲ್ಲಿ ಬರುತ್ತೆ. ಎಲ್ಲರಿಗೂ ಮನೆ ಕಟ್ಟಬೇಕು ಅಂತ ಆಸೆ, ತನ್ನದೇ ಆಗಿರ್ತಕ್ಕಂಥ ಸ್ವಂತ ಮನೆ ಕಟ್ಟಬೇಕು ಅಂತ ಆಸೆ. ಹಾಗೆ ಒಂದು ಮನೆ ಕಟ್ಟಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮನೆ ಬಾಡಿಗೆಗೆ ಬಿಡೋಣ ಅನ್ನೋದು ಆಸೆ. ಇನ್ನೊಂದು ಬಾಡಿಗೆ ಬಿಟ್ಟ ಮೇಲೆ ಇನ್ನೊಂದು ಅಲ್ಲೆಲ್ಲಾದ್ರೂ ಒಂದ್ ಕಡೆ ಚಿಕ್ಕಮಂಗ್ಳೂರೋ ಸಕಲೇಶ್ಪುರನೋ ಇನ್ನೊಂದು ಯಾವ್ದೋ ಊರುಗಳಿರ್ತವೆ, ಒಂದು ಕೂರ್ಗೋ ಕೊಡಗು ಅಲ್ಲಿ ಒಂದು 5 ಎಕರೆ ತಗೊಳ್ಳೋಣ ಅಂತ ಆಸೆ. ನಿಲ್ಲಲ್ಲ, ಫಸ್ಟ್ ಮನೆಯಿಂದ ಸ್ಟಾರ್ಟ್ ನಿಲ್ಲಲ್ಲ. ಅದ್ 4ನೇ ಮನೆ ಇಂಪಾರ್ಟೆಂಟ್ ಅಲ್ವಾ? ಹಾಗಾದ್ರೆ ಅದಕ್ಕೆ ಅನೇಕ ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ, ಈ ರಾಶಿಗಳು ಆ ರಾಶಿಗಳು. ಇನ್ನು ಕೆಲವು ಟಿವಿಗಳಂತೂ ಬೆಳಿಗ್ಗೆ ಬಂದವಲ್ಲ, ದೊಡ್ಡ ದೊಡ್ಡ ಟಿವಿಗಳೇ, ಅದೇನ್ ಡ್ರೆಸ್ ಹಾಕೊಂಡು ಕೂರಿಸ್ಬಿಟ್ಟಿರ್ತಾರೆ. ಬಗದ್ರೆ ಆಂಜನೇಯಂಗ್ ಬಗದ್ರೆ ರಾಮ ಇತ್ತಂತೆ. ಇಂಥವ್ರನ್ನೆಲ್ಲ ಬಗದ್ರೆ ಯಾವ ಒಂದು ಅಕ್ಷರನ ಏನಿರಲ್ಲ, ಬರೀ ರಾಶಿಗಳ ಆಚೆ ಬರ್ತಾ ಇರ್ತಾವ ಅಷ್ಟೇ, ಇನ್ನೇನು ಬರಲ್ಲ 100%. ಯಾಕಂದ್ರೆ ಇದು ಹೇಳೋ ಪರಿಸ್ಥಿತಿ ಯಾಕೆ ಅಂದ್ರೆ ಇಂಥವ್ರು ಯಾರು ಕೂಡ ಅಂತಂತ ದೊಡ್ಡ ದೊಡ್ಡ ಚಾನಲ್ ಅಲ್ಲಿ ಬಂದು ಜ್ಯೋತಿಷ್ಯ ಹೇಳೋರು ಯಾರು ಕೂಡ ಯಾರಿಗೂ ಜ್ಯೋತಿಷ್ಯ ಹೇಳ್ಕೊಡ್ತಾ ಇಲ್ಲ. ದಿ ಬೇಸ್ ಅದನ್ನ ತಿಳ್ಕೊಬೇಕು ಎಲ್ಲರೂ ನೀವು. ಅದೇನಾಗುತ್ತೆ ಅಂತಂದ್ರೆ, ಈ ಗೊತ್ತಿಲ್ಲದೆ ಇರೋ ವಿಚಾರನ ಗೊತ್ತಿಲ್ಲದೆ ಇರೋರಿಗೆ ಹೇಳಿದ್ರೆ ಗೊತ್ತಿಲ್ಲದೆ ಇರೋ ತರ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಗೊತ್ತಿಲ್ಲದೆ ಇರೋ ವಿಚಾರನ ಗೊತ್ತಿಲ್ಲದೆ ಇರೋರಿಗೆ ಕೇಳಿಸ್ಕೊಂಡಾಗ ಗೊತ್ತಿಲ್ಲದೆ ಇರೋ ತರ ಆಗುತ್ತೆ. ಗೊತ್ತಾಯ್ತಾ ಗೊತ್ತಿಲ್ವೋ? ಇದು ಪ್ರಶ್ನೆ. ಅರ್ಥ ಆಯ್ತಾ? ಗೊತ್ತಾಯ್ತಾ ಗೊತ್ತಿಲ್ವೋ? ಗೊತ್ತಿಲ್ಲ. ಸೊ ಅದಕ್ಕೆ ಹೇಳೋದು, ಅಸ್ಟ್ರಾಲಜಿನ ನಾವು ಸುಮ್ಮನೆ ರಾಶಿ ಕೇಳ್ತೀವಿ.
ಯಾವ ಟಿವಿ ನೋಡ್ಕೊಂಡ್ರು ಬೆಳಗ್ಗೆ ಎದ್ದು ಬರೀ ರಾಶಿ ಭವಿಷ್ಯ ನೋಡ್ಕೊಂಡು ಅದೇನು ಕೆಲವರು ಈಗಲೂ ಹಿಂದೆ ಬೀಳ್ತಾರೆ. ಯಾವ್ದಾರ ಒಂದು ಯೂಟ್ಯೂಬ್ ಅಲ್ಲಿ ಈ ಯುಗಾದಿ ಆದ ಮೇಲೆ 4 ರಾಶಿಗಳಿಗೆ ಕೋಟ್ಯಾಧೀಶ್ವರ ಅಂತಂದ್ರೆ 3 ಲಕ್ಷ ಜನ ನೋಡಿರ್ತಾರೆ. ಫಸ್ಟ್ ಅವ್ನು ಬದುಕು ನೋಡ್ಕೋಬೇಕು. ನಾನು ಯಾವುದೋ ಒಂದು ವ್ಯಾಪಾರ ಮಾಡ್ತಾ ಇದ್ದೀನಿ, ಆ ವ್ಯಾಪಾರದಲ್ಲಿ ಅವ್ನು ಬರೋದೇ 15,000 20,000. ಅದು ಹೆಂಗ್ ಕೋಟ್ಯಾಧೀಶ್ವರ ಆಗ್ಬಿಡ್ತದ? ಅದು 4 ರಾಶಿ, ಒಂದೊಂದು ರಾಶಿಲಿ 12 ಕೋಟಿ ಜನರು ಇರ್ತಾರೆ. 44 ಕೋಟಿ ಅಥವಾ 50 ಕೋಟಿ ಜನಗಳಿಗೆ ಈ ರೀತಿ ಕೋಟ್ಯಾಧೀಶ್ವರ ಯೋಗ ಅಂತ ಹೇಳ್ತಾರಲ್ಲ, ಅದನ್ನು ಹೋಗಿ ಮುಟ್ಟಾಳ್ರ ತರ ನೋಡ್ಬಿಟ್ಟು ಆಮೇಲೆ ಅಲ್ಲಿ ಏನ್ ಕಮೆಂಟ್ ಆಗ್ತಾರೆ, ಇದೆಲ್ಲ ನೋಡಿ ಖುಷಿ, ನಂದ್ ರಾಶಿ ಬಂತ ಅಂತ ಹುಡುಕ್ತಾರೆ. ಆ 12 ರಾಶಿ ನನ್ನ ರಾಶಿ ಇದೆಯಾ? ಇದು ಮಾನಸಿಕವಾಗಿರ್ತಕ್ಕಂಥ ಹುಚ್ಚುತನ. ಇವೆಲ್ಲ ಈ ರಾಶಿ ಭವಿಷ್ಯ ಪ್ರತಿನಿತ್ಯ ನೋಡ್ತಕ್ಕಂಥದ್ದು ಮಾನಸಿಕ ದುರ್ಬಲತೆ, ಮಾನಸಿಕವಾಗಿರ್ತಕ್ಕಂಥ ಹುಚ್ಚುತನ. ಅದು ಬಿಟ್ರೆ ಇನ್ನು ಅವ್ರು ಹೇಳೋರು ಅವ್ರು ಹುಚ್ಚರೇ ಬಿಡಿ. ಅವ್ರು ಹೇಳ್ತಾರಲ್ಲ, ಕಾವಿ ಹಾಕೊಂಡು ಹೇಳ್ತಾರೆ. ಏನ್ ಮಾಡೋದು? ಕಾವಿ ಹಾಕೊಂಡು ರಾಶಿ ಭವಿಷ್ಯ ಹೇಳ್ತಾರೆ. ನಿಜವಾದ ಕಾವಿ ಹಾಕೊಂಡಿರೋರೆಲ್ಲ ಜೀವನದಲ್ಲಿ ಒಳ್ಳೆ ವಿಚಾರಗಳನ್ನ ಹೇಳಿದ್ದಾರೆ. ಎಲ್ಲ ಆಸೆ ಬಿಟ್ಬಿಡು, ಅದು ಬಿಟ್ಬಿಡು ಅಂತ ಹೇಳಿರೋದು. ಅರ್ಥ ಆಯ್ತಲ್ವಾ? ಇವ್ರು ಕಾವಿ ಹಾಕೊಂಡು ರಾಶಿ ಭವಿಷ್ಯ ಹೇಳಿದಾಗ ನಂಗೆ ನಗು ಬರುತ್ತೆ. ರುದ್ರಾಕ್ಷಿಗಳು ಹಾಕೊಂಡು ಇಷ್ಟು ದಪ್ಪ ಇದೇನು ದಂಡ ಇಟ್ಕೊಂಡು ಪಕ್ಕದಲ್ಲಿ ಏನ್ ಹೇಳಕ್ ಹೊರಟವ್ರೆ? ಧರ್ಮಸ್ಥಾಪನೆ ಮಾಡಕ್ ಹೊರಟಿದಾರ ಅಥವಾ ಮನುಷ್ಯರಿಗೆ ಯಾವ ರೀತಿ ನಾವು ಬಾಳ್ಬೇಕು ಅಂತ ಹೇಳಕ್ ಹೊರಟಿದಾರ? ಅದೆಲ್ಲ ಬಿಟ್ಬಿಟ್ಟು ರಾಶಿ ಭವಿಷ್ಯ ಹೇಳ್ತಾರೆ. ಇವತ್ತು ವೃಶ್ಚಿಕ ರಾಶಿಯವರಿಗೆ ಸಾಲವೆಲ್ಲ ಮನ್ನಾ ಆಗ್ತದೆ. ಇದು ಒಬ್ಬ ಗುರುಗಳು ಅಂದ್ರೆ ಈ ಒಂದು ಸನಾತನ ಧರ್ಮದಲ್ಲಿರ್ತಕ್ಕಂಥ ಸನಾತಿನಿಗಳು, ಈ ಒಂದು ಮಠದಲ್ಲಿರ್ತಕ್ಕಂಥವ್ರು, ಆ ವೇಷ ಹಾಕೊಂಡ್ರಲ್ಲ ಮಠದವ್ರ ತರ ಇರ್ತಾರಲ್ಲಿ, ಬೇಕಾದ್ರೆ ನೋಡಿ, ಅವ್ರು ಹೇಳ್ತಕ್ಕಂಥ ಮಾತಾ ಇದು. ವೇರಿಂಗ್ ಎ ಡ್ರೆಸ್ ಆಫ್ ಸ್ಪಿರಿಚುಯಾಲಿಟಿ ಅಂಡ್ ಟೆಲ್ಲಿಂಗ್ ದಿ ಪಬ್ಲಿಕ್ ಮೆಟೀರಿಯಲಿಸ್ಟಿಕ್ ಆಗು ಹೋಗುಗಳು ಇಸ್ ಕಂಪ್ಲೀಟ್ಲಿ ರಾಂಗ್. ಇಟ್ ಈಸ್ ಅಗೇನ್ಸ್ಟ್. ಅಸ್ಟ್ರಾಲಜಿಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಶ್ವೇತವರ್ಣನ ಹಾಕೊಳ್ಳಕ್ಕೆ ಹೇಳ್ತಾ ಇದ್ದಾರೆ, ಆರೆಂಜ್ ಹಾಕೊಳ್ಳಂಗಿಲ್ಲ. ಅಸ್ಟ್ರಾಲಜಿಲಿ ಆರೆಂಜ್ ಹಾಕೊಳ್ಳಂಗಿಲ್ಲ. ಇಟ್ ಈಸ್ ರಿಟನ್ ಇನ್ ದ ಬುಕ್ಸ್. ಬಿಕಾಸ್ ಆರೆಂಜ್ ಅಂದ್ರೆ, ಸ್ಯಾಫ್ರನ್ ಅಂದ್ರೆ ಸರ್ವ ಪರಿತ್ಯಾಗಿ. ಯು ಶುಡ್ ಲೀವ್ ಎವ್ರಿಥಿಂಗ್. ಯು ಶುಡ್ ನಾಟ್ ಟೆಲ್ ಎವ್ರಿಥಿಂಗ್, ಎನಿಥಿಂಗ್. ಹಿಮಾಲಯದಲ್ಲಿ ಇರ್ತಕ್ಕಂಥವ್ರು, ಮಠದಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು, ಇವತ್ತಿದ್ದು ನಾಳೆ ಹೋಗೋ ದೇಹಕ್ಕೆ ಯಾಕೋ ಹಿಂಗಿದೆಯಾ ಅಂತ ಬೈದು ಬುದ್ಧಿ ಹೇಳೋರು ಆ ಡ್ರೆಸ್ ಹಾಕೊಂಡಿದ್ದೆ ಕರೆಕ್ಟ್. ಈ ಶಾಸ್ತ್ರ, ಹಾಗೆ ಆಗಮಶಾಸ್ತ್ರ, ಮತ್ತೆ ಈ ಒಂದು ನಿತ್ಯ ಕರ್ಮಗಳು ಮಾಡಿಸ್ತಕ್ಕಂಥವ್ರೆಲ್ಲ ಬಿಳಿ, ಶ್ವೇತ, ವೈಟ್ ಅಷ್ಟೇ. ದಿಸ್ ಇಸ್ ದಿ ರೂಲ್. ಯಾಕೆಂದ್ರೆ ಶ್ವೇತ ಯಾಕೆ ವೈಟ್ ಅಂತಂದ್ರೆ, ಅವ್ರು ಹೇಳ್ತಕ್ಕಂಥದ್ದು ಪ್ಯೂರಿಫೈ ಆಗಲಿ, ಪ್ಯೂರಿಟಿ ಬರಲಿ ಅಂತ ಅಷ್ಟೇ ಹೊರತು ಹಿ ಹ್ಯಾಸ್ ನಾಟ್ ಲೆಫ್ಟ್ ಎನಿಥಿಂಗ್. ಅವನು ಯಾವುದನ್ನು ಬಿಟ್ಕೊಟ್ಟಿಲ್ಲ. ಬಿಟ್ಕೊಡೋದು ಅಂದ್ರೆ ಸ್ಯಾಫ್ರನ್. ಸ್ಯಾಕ್ರಿಫೈಸ್ ಇಸ್ ಸ್ಯಾಫ್ರನ್. ಅರ್ಥ ಆಯ್ತಲ್ಲ? ಸ್ಯಾಕ್ರಿಫೈಸ್ ಇಸ್ ಸ್ಯಾಫ್ರನ್. ವೈಟ್ ಈಸ್ ನಾಟ್ ದಟ್. ವೈಟ್ ಈಸ್ ಎಂಬರಾಸಿಂಗ್ ಎವ್ರಿಥಿಂಗ್, ಅಕ್ಸೆಪ್ಟಿಂಗ್ ಎವ್ರಿಥಿಂಗ್. ಒಂದೊಂದು ಕಲರ್ಗೂ ಒಂದೊಂದು ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ರೆಡ್ ಯಾವ್ದಕ್ಕೆ ಯೂಸ್ ಮಾಡಬೇಕು. ಅದರಲ್ಲಿ ಕೆಲವೊಂದು ನಾವು ಈ ಪ್ರತ್ಯಂಗಿರ ಹೋಮ ಮಾಡಬೇಕಾದ್ರೆ, ಹಾಗೆ ಒಂದು ಈ ಧೂಮಾವತಿ ತಂತ್ರ ಮಾಡಬೇಕಾದ್ರೆ, ಬಗಳಾಮುಖಿ ಮಂತ್ರಗಳು ಹೇಳಬೇಕಾದ್ರೆ ಅವಾಗ ಕೆಂಪು ವಸ್ತ್ರ. ಯಾಕೆಂದ್ರೆ ಅದು ಆ ಶಕ್ತಿನ ನಾವು ಡಿಸಿಪೇಟ್ ಮಾಡಕ್ಕೆ ಕೆಂಪು ವಸ್ತ್ರ, ಆರೆಂಜ್ ಅಲ್ಲ. ಸೊ ಆರೆಂಜ್ ಇಸ್ ಕಂಪ್ಲೀಟ್ಲಿ ಅವೇ ಫ್ರಮ್ ಅಸ್ಟ್ರಾಲಜಿ. ಆರೆಂಜ್ ಹಾಕಂಗೆ ಇಲ್ಲ, ವೈಟ್. ಯಾರ್ಯಾರು ವೈಟ್ ಹಾಕೊಂಡ್ ಬರ್ತಾರೆ ಅವ್ರ ಶಾಸ್ತ್ರದಲ್ಲಿ ಫಸ್ಟ್ ಕಲ್ತಿರ್ತಾರೆ, ನಾನು ಏನ್ ಡ್ರೆಸ್ ಹಾಕೋಬೇಕು ಜ್ಯೋತಿಷ್ ಹೇಳಕ್ಕೆ, ವೈಟ್ ಅಂಡ್ ವೈಟ್, ವೆರಿ ಇಂಪಾರ್ಟೆಂಟ್. ಅಂದ್ರೆ ಆ ಶಾಸ್ತ್ರದಲ್ಲೇ ಪಂಚೆ ಗಿಂಚೆ ನಾನು ಹೇಳಿದ್ದಷ್ಟೇ, ಅದು ಶ್ವೇತವಾಗಿ ಬರಲಿ ಅಂತ. ಸೊ ಫೈನಲಿ ನಾನು ಹೇಳೋ ಪಾಯಿಂಟ್ ಏನು ಅಂತಂದ್ರೆ, ಈ ರಾಶಿ ಭವಿಷ್ಯ ದಿನ ಕೇಳಿ 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 ತಲೆ ಕೆಟ್ಟೋಗಿರುತ್ತೆ. ಸೊ 4ನೇ ಮನೆ ಏನಂದ್ರೆ, 4ನೇ ಮನೆ ಬಹಳ ಇಂಪಾರ್ಟೆಂಟ್. ಬರೀ ಒಂದೇ ಮನೆ 4 ರಾಶಿ ಅಂತಲ್ಲ, 4ನೇ ಮನೆನೇ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಮನೆ ಬೇಕು. ಯಾರಿಗಾರು ದುಡ್ಡು ಬಂತು ಅಂತಂದ್ರೆ ಅವ್ನು ನೆಕ್ಸ್ಟ್ ಏನ್ ಮಾಡ್ತಾನೆ, ಒಂದು ಗಾಡಿ ತಗೋತಾನೆ. ಗಾಡಿ ತಗೊಂಡು ಅಲ್ಲೇ ನಿಲ್ತಾನ, ದುಡ್ಡು ಬಂದಿದೆ ಕಣ, ಒಂದು ಮನೆ ತಗೊಳ್ಳೋ ಅಂತ ಹೇಳ್ತಾನೆ. ಮನೆ ತಗೊಳ್ತಾನೆ, ಇನ್ನೂ ಸ್ವಲ್ಪ ದುಡ್ಡು ಬರುತ್ತೆ. ಇನ್ನು ಯಾವ್ದಾದ್ರು ಬೇರೆ ಕಡೆ ಸೈಟ್ಗಳು ತೆಗೆದು ಅದನ್ನ ಮಾರಿ ದುಡ್ಡು ಮಾಡೋಣ ಅಂತ, ಇನ್ನೂ ಜಾಸ್ತಿ ಬಂತು, ರೆಸಾರ್ಟ್ ಮಾಡೋಣ ನಡಿ. ಸೊ ಆ ಯೋಗಗಳು 4ನೇ ಮನೆಯಿಂದ ನೋಡ್ತೀವಿ. 5ನೇ ಮನೆ ಅದು ಬಹಳ ಅತ್ಯಂತ ಇಂಪಾರ್ಟೆಂಟ್. ಎಂಜಾಯ್ಮೆಂಟ್ ಈ ಹುಡುಗ ಮಾಡ್ತಾನ, ಈ ಮನುಷ್ಯ ಮಾಡ್ತಾನ, ಈ ವ್ಯಕ್ತಿ ಮಾಡ್ತಾನ ಅಂದ್ರೆ 5ನೇ ಮನೆ ಇಂಪಾರ್ಟೆಂಟ್ ಆಗುತ್ತೆ. ಆ 5ನೇ ಮನೇಲಿ ಇರ್ತಕ್ಕಂಥ ಗ್ರಹನು, 5ನೇ ಮನೆ ಸೂಚನೆ ಮಾಡ್ತಕ್ಕಂಥ ವಿಚಾರಗಳು ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕೆಲಸಕ್ಕೆ ಬರೋಣ. ಕೆಲಸ ಯಾವಾಗ ಸಿಗುತ್ತೆ ಅಂತ ಕೇಳ್ತಾನೆ ಇರ್ತಾರೆ.
ಯಾವಾಗ ನಮಗೆ ದಶಾಭುಕ್ತಿ ಅಂತರ್ಭುಕ್ತಿ ಇಲ್ಲ 6ನೇ ಮನೆ ಬರುತ್ತೋ, 6ನೇ ಮನೆ ಬೇಸ್ ನಂಬರ್ 1 ಅದು. ಸೆಕೆಂಡ್ರಿಲಿ 10ನೇ ಮನೆ, ಫಸ್ಟ್ 6ನೇ ಮನೆ ಬರುತ್ತೋ ಅವಾಗ ಒಂದು ಕೆಲಸ ಸಿಗುತ್ತೆ. ಸೊ ಅಲ್ಲಿ ಜಾತಕದಲ್ಲಿ ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ, ಲಗ್ನಾಧಿಪತಿ ಲಗ್ನದಲ್ಲಿ ಇದ್ದ ತಕ್ಷಣ ಇಲ್ಲಿ ಅವನಿಗೆ ದಶಾದಲ್ಲಿ 6 ಬಂದಿಲ್ಲ ಅಂದ್ರೆ ಕೆಲಸ ಎಲ್ಲಿಂದ ಸಿಗುತ್ತೆ? 12 ಇಂಡಿಕೇಶನ್ಸ್ ಆರ್ ನಾಟ್ ಸೋ ಜನರಲೈಸ್ಡ್. ಇನ್ನು 7ನೇ ಮನೆ ಬಹಳ ಇಂಪಾರ್ಟೆಂಟ್. ಬಿಸ್ನೆಸ್ ಮಾಡಬೇಕು ಅಂತ ಹೊರಟಿರೋರೆಲ್ಲ 7ನೇ ಮನೆ ಇರಲೇಬೇಕು. ಬಿಸ್ನೆಸ್ ಮಾಡೋ ಹೋಗ್ತಕ್ಕಂಥ ಎಲ್ಲಾ ಭೂಪರು 7ನೇ ಮನೆ ಹಿಟ್ ಆಗಿರ್ಲೇಬೇಕು. 7ನೇ ಮನೆ ಇಂಡಿಕೇಶನ್ ನಕ್ಷತ್ರದಲ್ಲೋ ಸಬ್ಲಾಡಲ್ಲೋ ಪ್ಲಾನೆಟ್ ಅಲ್ಲೋ ಬಂದಿದ್ರೆ ಬಿಸ್ನೆಸ್ ಅಲ್ಲಿ ಸರ್ವೈವ್ ಆಗ್ತಾನೆ. ಇಲ್ಲ ಅಂದ್ರೆ ಚಿಪ್ಪೇ ಗತಿ. ಕೈಯಲ್ಲಿ ಚಿಪ್ಪು ಇರಲ್ಲ, ಚಿಪ್ಪು ಹೊಟ್ಟೋಗುತ್ತೆ. ಯಾಕಂದ್ರೆ ಚಿಪ್ಪು ಯಾವ್ದಕ್ಕಾರ ಆಗುತ್ತೆ ಅಂದ್ರೆ ಅದು ಕಿತ್ಕೊಂಡು ಹೋಗ್ಬಿಡ್ತಾರೆ, ಚಿಪ್ಪು ಇಲ್ಲ. ಇನ್ನು 8ನೇ ಮನೆ ನಮಗೆ ಆರೋಗ್ಯ ಚೆನ್ನಾಗಿರ್ಬೇಕು, ಆಯುಷ್ ಚೆನ್ನಾಗಿರ್ಬೇಕು. ಈ ಬೇಡದೇ ಇರತಕ್ಕಂಥ ಕಾಯಿಲೆ, ಕ್ಯಾನ್ಸರ್ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಅದೆಲ್ಲ ಕೆಟ್ಟ ಪರಿಸ್ಥಿತಿಲಿ ಬರದೇ ಇರಬಾರ್ದು ಅಂದ್ರೆ 8ನೇ ಮನೆನೂ ಸ್ಟ್ರಾಂಗ್ ಆಗಿರ್ಬೇಕು. ಯಾವ ಮನೆ ನೀವು ತಗೊಳ್ತೀರಾ? ಈಗ ಯಾವುದೋ ಒಂದು ಯೂಟ್ಯೂಬ್ಗಳಲ್ಲಿ 10ನೇ ಮನೆ ಇಷ್ಟು ಗ್ರಹ ಇದ್ರೆ ಹಂಗೆ, 7ನೇ ಮನೆ ಇಷ್ಟು ಗ್ರಹ ಇದ್ರೆ, ಎಲ್ಲಾ ಮನೆಗಳು ಮನುಷ್ಯನಿಗೆ ಬೇಕೇ ಬೇಕು. ನೋಡಿ, ಒಂದು ವಿಚಾರ, ತಲೆನೋವು ಇರುತ್ತೆ ಒಬ್ಬರಿಗೆ, ಅರ್ಥ ಆಯ್ತಾ? ಇನ್ನೊಬ್ಬರಿಗೆ ಉಗುರು ನೋವು ಇರುತ್ತೆ. ಉಗುರು ನೋವಿರೋನ್ಗೆ ಉಗುರು ನೋವೇ ಗ್ರೇಟು, ತಲೆನೋವು ಇರೋನ್ಗೆ ತಲೆನೋವೇ ಗ್ರೇಟು. ಅವನು ಹೇಳ್ತಾನೆ, ನನಗೆ ಎಷ್ಟು ತಲೆನೋವು ಇದೆ ಗೊತ್ತಾ, ನಿನ್ಗೇನು ಬರೀ ಉಗುರು ನೋವು ಬಂದಿದೆ ಅಂತ. ಈ ಉಗುರು ನೋವು ತಿಳ್ಕೊಂಡು ನೋಡಪ್ಪ, ತಲೆನೋವಿಗಿನ ಏನು ಎಷ್ಟಿಲ್ಲ, ಇದು ಹಾಕೊಂಡು ಚುಚ್ತಾ ಇದೆ, ಚುಮ ಅಂತ ಇದೆ, ಕಿತ್ತಾಕಣ ಅನಿಸ್ತಾ ಇದೆ ಅಂತ ಅವನು ಹೇಳ್ತಾನೆ. ಅವ್ರವ್ರದ್ದು ಇರುತ್ತೆ, ಅರ್ಥ ಆಯ್ತಲ್ಲ? ಸೊ ಎವ್ರಿಬಡಿ ಹ್ಯಾಸ್ ಗಾಟ್ ಡಿಫ್ರೆಂಟ್ ದೇರ್ ಓನ್ ಸ್ಟೇಟಸ್ ಆಫ್ ಟೆಲಿಂಗ್ ಮೈನ್ ಇಸ್ ಬಿಗ್, ಮೈ ಪ್ರಾಬ್ಲಮ್ ಇಸ್ ಬಿಗ್. ಸೊ 9ನೇ ಮನೆ ಬಂದಾಗ ನಮಗೆ ಅದೃಷ್ಟ ಬೇಕು. ಎಲ್ಲರೂ ಹೋಗಿದ ತಕ್ಷಣ ಕೆಲಸಗಳು ಬೇಗ ಆಗಬೇಕು. 9ನೇ ಮನೆ ಅದು ಮಾಡಿಕೊಡುತ್ತೆ. ತುಂಬಾ ಜನ ಯಾರು ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ, ಕೆಲಸಗಳೇ ಆಗ್ತಾ ಇಲ್ಲ. ಯಾವುದೋ ಒಂದು ಡೀಲ್ ಮಾಡ್ತಾ ಇದ್ದೀನಿ, ಒಂದು ಜಮೀನ್ ಡೀಲ್ ಮಾಡ್ತಾ ಇದ್ದೀನಿ, ನಮ್ಮ ತಾತಂದೋ ಮುತ್ತಾತಂದೋ 50 ಜನ ಬಂದ್ರು, ಒಂದು ತಗೊಳ್ತಾ ಇಲ್ಲ, ಕಮ್ಮಿಗೂ ಕೇಳ್ತಾ ಇದ್ದೀನಿ. 9ನೇ ಮನೆ ಇರಬೇಕಲ್ಲಿ, ಸಪೋರ್ಟ್ ಫಂಕ್ಷನ್ ಇರಬೇಕು 9th house ಅಲ್ಲಿ. ದೋ 4 and 8 ಆರ್ ದೇರ್. ಇನ್ನು 10ನೇ ಮನೆ, ಎಲ್ಲರಿಗೂ ಒಂದು ಕೆಲಸಕ್ಕೆ ಹೋಯ್ತ ತಕ್ಷಣ ನಂಗೆ ಪ್ರಮೋಷನ್ ಯಾವಾಗ, ನನ್ನ ಜೀವನದಲ್ಲಿ ಒಳ್ಳೆ ಹೆಸರು ಮಾಡ್ತೀನ, ಸೊ ನನಗೆ ಹೈಯೆಸ್ಟ್ ಪೊಸಿಷನ್ಗೆ ಹೋಗ್ತೀನ. ಪ್ರತಿಯೊಬ್ರು ಇದಕ್ಕೆ ಮಾಡೇ ಮಾಡ್ತಾರೆ. ಒಬ್ಬ ಓದೋದು ಡ್ರಾಪ್ ಔಟ್ ಆದ್ರೂ ಕೂಡ ಅವ್ನು ಲಾಸ್ಟ್ ಅಲ್ಲಿ ಏನ್ ಹೇಳ್ತಾನೆ, ಸರ್ ರಾಜಕೀಯಕ್ಕೆ ಹೋಗ್ಬಿಡ್ಲಾ, ಅಲ್ಲೇನೋ ಹೆಸರು ಮಾಡ್ಬೋದಾ? ನೋಡಿ, ಓದಿಲ್ದೇ ಇರೋನ್ಗೂ ಅವ್ನಿಗೆ ಏನ್ ಮೈಂಡ್ಗೆ ಬರುತ್ತೆ ಕೊನೆಗೆ, ಸರ್ ಏನೋ ಓದಿಲ್ಲ, ನಾವು ಏನೋ ಆಗ್ಲಿಲ್ಲ ಬಿಡಿ, ಅದನ್ನೇ ಬರ, ಈಗ ನಮ್ಗೆ ರಾಜಕೀಯದಲ್ಲಿ ಆಸಕ್ತಿ ಇದೆ, ಕಾರ್ಯಕರ್ತರಲ್ಲಿ ಓಡಾಡ್ತಾ ಇದೀನಿ, ಅಲ್ಲಿ ಏನಾದ್ರು ಹೆಸರು ಬರುತ್ತೆ ಸರ್, ನಮ್ಗೊಂದು ಪೋಸ್ಟ್ ಕೊಡ್ತಾರ? 10ನೇ ಮನೆ. ಸೊ ಎವ್ರಿವೇರ್ ಎವ್ರಿ ಹೌಸ್ ಇಸ್ ಇಂಪಾರ್ಟೆಂಟ್. ಯಾವ ಹೌಸ್ ಆಪರೇಟ್ ಆಗ್ತಾ ಇದೆ ಅಂತ ಜ್ಯೋತಿಷದಲ್ಲಿ ನೋಡೋದೇ ನಕ್ಷತ್ರ ನಾಡಿ. ಇದೇನೋ ಕಷ್ಟ, ನಮ್ ತಲೆಗೆ ಹೋಗಲ್ಲ, ಜ್ಯೋತಿಷ್ಯ ಎಲ್ಲ ನಿಜ ಅಲ್ಲ, ಸುಳ್ಳು. ಕರ್ಮ ರಿಯಲ್. ಇಫ್ ಕರ್ಮ ಇಸ್ ರಿಯಲ್, ಅಸ್ಟ್ರಾಲಜಿ ಇಸ್ ರಿಯಲ್. ಇನ್ನು 11ನೇ ಮನೆ 12ನೇ ಮನೆ ಲಾಭ ಮತ್ತೆ ನಷ್ಟದ ಬಯಕೆ ಬೇಕು. 12ನೇ ಮನೆ ತೆಗೆದಾಕಕ್ಕಾಗದೇ ಇಲ್ಲ. ಯಾಕಪ್ಪ ಅಂತಂದ್ರೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ವ್ಯಯ ಮಾಡೇ ಮಾಡ್ತಾನೆ. ಎಷ್ಟು ದುಡ್ಡು ಬಂದರೂ ಕೂಡ ತಗೊಂಡೋಗಿ ಅವನು ಅಕ್ಕಿ ತಗೊಂಬರಕ್ಕೆ ದುಡ್ಡು ಖರ್ಚು ಮಾಡಬೇಕು, ಸೈಕಲ್ ಕೊಂಡ್ಕೊಳ್ಳೋಕ್ಕೂ ದುಡ್ಡು ಕೊಡಬೇಕು, ಬೈಕ್ ತಗೊಳಕ್ಕೂ ದುಡ್ಡು ಕೊಡಬೇಕು, ಪೆಟ್ರೋಲ್ ಹಾಕ್ಸಕ್ಕೂ ದುಡ್ಡು ಕೊಡಬೇಕು. ದುಡ್ದಿದ್ದೆಲ್ಲ 12 ಇರಲೇಬೇಕು. ಆ 12 ಯಾವ ತರ ಅಂದ್ರೆ ಅತಿ ಮೀರಿದ್ರೆ ಕೈ ಚಲ್ಲಿ ಹೋಗಿ ಏನು ಉಳಿದೇ ಇರೋದೇ 12ನೇ ಮನೆ. ಅದನ್ನ ಅನಲೈಸ್ ಮಾಡೋದೇ ಈ ಜ್ಯೋತಿಷ್ಯದ ಲೆಕ್ಕಾಚಾರ. 12 ಯಾವ ಮಟ್ಟಕ್ಕಿದೆ ಅಂತ. ಇನ್ನು ಫೈನಲ್ ಆಗಿ ದಶಾಭುಕ್ತಿ ಅಂತರ್ಭುಕ್ತಿಗಳೇ ಇಂಪಾರ್ಟೆಂಟ್. ಅದಕ್ಕಿಂತ ಇನ್ನೊಂದು ಲಾಸ್ಟ್ ಫೈನಲ್ಲು, ಇವೆಲ್ಲ ಸುಳ್ರಿ, ಜ್ಯೋತಿಷ್ಯ ಎಲ್ಲ ಸುಳ್ರಿ. ಕಷ್ಟಪಟ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಎಲ್ಲರೂ ಏನ್ ಹೇಳ್ತೀರಿ ಹೇಳಿ? ಕಷ್ಟಪಟ್ರೆ, ಹಂಗಾರೆ ಕಷ್ಟಪಟ್ರೆ ನಮ್ಗೇನಿಲ್ವಾ? 10 ಲಕ್ಷ ಜನ UPS 5 ಸತಿ 6 ಸತಿ ಬರ್ದವ್ರೆ. ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಬರ್ದವ್ರೆ. ಕಷ್ಟಪಟ್ಟಿಲ್ವಾ? ದೆನ್ ವಾಟ್ ಈಸ್ ದಟ್? ಹಂಗಾರೆ ಎಲ್ಲ ಕಷ್ಟಪಟ್ಟವ್ರಿಗೆ ಮಾತ್ರ ಒಂದು 800-900 ಜನ ಮಾತ್ರ ಸೆಲೆಕ್ಟ್ ಆದ್ರು, ಇನ್ ಮಿಕ್ದವ್ರದೆಲ್ಲ ವೇಸ್ಟ್, ಅವರು ಮಲಗಿದ್ರು, ಸುಮ್ಮನೆ ಓಡಾಡ್ಕೊಂಡಿದ್ರು, ಸೋಂಬೇರಿಗಳಾಗಿದ್ರು, ಅದಕ್ಕೆ ಬರ್ಲಿಲ್ಲ ಅಂತ ಹೇಳ್ತೀರಾ? ಸಿಕ್ಕಿರೋನ್ಗಿನಾನು ಒಂದು 20% ಜಾಸ್ತಿ ಓದಿರೋರ್ಗೆ ಸಿಕ್ಕಿರಲ್ಲ. ಅರ್ಥ ಮಾಡ್ಕೊಳ್ಳಿ. ಸಿಕ್ಕಿರೋನ್ಗಿನಾನು ಸಿಗದೇ ಇರೋನು ಇನ್ನೂ 25% ಎಕ್ಸ್ಟ್ರಾ ಎಫರ್ಟ್ ಹಾಕಿರ್ತಾನೆ, ಅವ್ನು ಬರ್ಲಿಲ್ವಲ್ಲ. ಅದಕ್ಕೆ ಹೇಳೋದು, ಒಂದು ನಾವು ಎಫರ್ಟ್ ಹಾಕ್ಲೇಬೇಕು, ಅದನ್ನ ಇಲ್ಲಂಗಿಲ್ಲ. ಆ ಎಫರ್ಟ್ ಜೊತೆ ನಮಗೆ ಆ ಯೋಗ ಇದೆಯಾ, ಯೋಗ್ಯತೆ ಮಾಡ್ಕೊಳ್ಳಿ, ಯೋಗ ಇಲ್ಲಿದೆಯಾ ನೋಡಿ. ಹಾಗಿದ್ರೆ ನಾವು ಯೋಗ ಇದ್ರೆ ನಾವು ಯಾಕೆ ಸರ್ ಎಫರ್ಟ್ ಹಾಕ್ಬೇಕು ಅಂತ ಹೇಳಿದ್ರೆ,
ನಿನಗೆ ಅದು ಸಿಗುತ್ತೆ, ಬಟ್ ಕಷ್ಟಪಟ್ಟರೆ ಸಿಗುತ್ತೆ ಅಂತ ಅಲ್ಲಿ ಬರ್ದಿಟ್ಟಿರುತ್ತೆ. ಅರ್ಥ ಆಯ್ತಲ್ಲ? ಕಷ್ಟಪಡೋದಿಲ್ಲ ಅಂತಂದ್ರೆ ಅಲ್ಲಿ ಇದ್ರೂ ಅದು ಪ್ರಯೋಜನ ಬರಲ್ಲ. ಇದನ್ನ ಅಸ್ಟ್ರಾಲಜಿ ಹೇಳುತ್ತೆ. ಅರ್ಥ ಆಯ್ತಾ? ನಿನಗೆ ಮದುವೆ ಯೋಗ ಇದೆ, ನೀನು ಹೋಗಿ ಅದನ್ನ ಹುಡುಕಾಡಿ ಪ್ರಯತ್ನ ಪಟ್ಟಿಲ್ಲ ಅಂತಂದ್ರೆ ನೀನು ಕೂತಿರೋ ಜಾಗಕ್ಕೆ, ನೀನು ಎಲ್ಲಿ ಕೂತಿದೆ ಚೇರ್ ಮೇಲೆ ಅಲ್ಲೇ ಕರ್ಕೊಂಬಂದು ಯಾರು ತಾಳಿ ಕಟ್ಸಲ್ಲ ನಿನಗೆ. ಅದು ಉಚಿತನ ಅಂತಾರೆ. ಎಫರ್ಟ್ ಈಸ್ ಅಪ್ಲಿಕೇಬಲ್ ಇನ್ ಅಸ್ಟ್ರಾಲಜಿ, ಬಟ್ ದಿ ಈಸ್ ಆಫ್ ಗೆಟಿಂಗ್ ಜ್ಯೋತಿಷದಲ್ಲಿ ನೋಡ್ತೀವಿ. ದಿ ಈಸ್ ಆಫ್ ಗೆಟಿಂಗ್ ಇಟ್ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಜ್ಯೋತಿಷ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ತುಂಬಾ ಪ್ರಯತ್ನ ಮಾಡ್ತಾ ಇದೀವಿ, ಮದುವೆಗೆ ಆಗ್ತಾ ಇಲ್ಲ, ಈಸ್ ಇಲ್ಲ, ಅದು ಹೇಳುತ್ತಾ ಇದೆ. ಒಂದೇ ಸತಿ ನೋಡಿದ್ವಿ, ಬೇಗ ಸಿಕ್ತು, ಒಳ್ಳೆ ಸಂಬಂಧನೇ ಸಿಕ್ತು, ಹುಡುಗಾಗಿರ್ಲಿ ಹುಡುಗಿ ಆಗಿರ್ಲಿ, ಆರಾಮಾಗಿದ್ದಾರೆ, 3-4 ವರ್ಷ ಆಯ್ತು, ಫಸ್ಟ್ ಕ್ಲಾಸ್ ಆಗಿದಾರಪ್ಪ, ನಮ್ಗೆ ಯಾವುದೂ ಇಲ್ಲ, ಚಿಂತನೆ ಮಾಡ್ಲಿಲ್ಲ, ಯಾವುದೋ ಜಾತಕ ನೋಡಿದ್ವಿ, ಎಲ್ಲ ಮಾಡಿದ್ವಿ, ಫಸ್ಟ್ ಕ್ಲಾಸ್ ಆಗಿದೀವಿ. ಇದು ಹೇಳುತ್ತೆ ಫಸ್ಟ್ ಕ್ಲಾಸ್ ಆಗಿದೆ ಅಂತ, ಈಸಿಯಾಗಿ ಸಿಗುತ್ತೆ ಅಂತಾನೆ ಹೇಳುತ್ತೆ. ಸೊ ಅಸ್ಟ್ರಾಲಜಿ ಈಸ್ ಎ ಇಂಡಿಕೇಟರ್ ಆಫ್ ಲೈಫ್ ಪರ್ಪಸಸ್, ಗುಡ್ ಆರ್ ಬ್ಯಾಡ್, ಡಿಲೇ ಆರ್ ಡಿನೈಡ್. ಅರ್ಥ ಮಾಡ್ಕೊಳ್ಳಿ, ಡಿಲೇ ಆರ್ ಡಿನೈಡ್. ಇಷ್ಟು ವಿಚಾರಗಳನ್ನ ನಾವು ಜ್ಯೋತಿಷ್ಯದಲ್ಲಿ ನೋಡಬೇಕು. ಫೈನಲಿ ಪೂಜೆ ಮಾಡಬೇಕು ಅಂದ್ರೆ ಮಾಡಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪೂಜೆ ಇಂಪಾರ್ಟೆಂಟ್. ನಿಮಗೆ ಮನಸ್ಸಿಗೆ ಭಕ್ತಿ ಮತ್ತೆ ನೆಮ್ಮದಿ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಅದು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ. ಅದಿಲ್ಲ ಅಂದ್ರೆ ಪೂಜೆ ಮಾಡಿಸೋದ್ರಿಂದ ನನಗೆ ಮದುವೆ ಬೇಗ ಆಗತ್ತೆ, ಪರಿಹಾರಗಳಾಗತ್ತೆ ಅನ್ನೋದು ರಾಂಗ್. ಆಗೋ ಟೈಮ್ಗೆ ಆಗತ್ತೆ. ನಮಗೆ ಆ ಟೈಮ್ ಗೊತ್ತಿರಲ್ವಲ್ಲ. 23ನೇ ವಯಸ್ಸಿಗೆ ಒಬ್ಬರಿಗೆ ಶುರು ಮಾಡ್ತಾರೆ. ಯಾವುದೋ ಒಂದು ಭುಕ್ತಿ ಅಂತರ್ಭುಕ್ತಿ ಸ್ಟ್ರಾಂಗ್ ಆಗಿ ಸಿಗೋದೇ 26-27ಕ್ಕೇನೆ. ಆ 23ರಿಂದ ಸತತವಾಗಿ ನೋಡ್ಕೊಂಡ್ ಬಂದಿರೋದೆಲ್ಲ ಬರೋ ಅಷ್ಟಕ್ಕೆ 3 ವರ್ಷ ಆಗ್ಬಿಟ್ಟಿರುತ್ತೆ. 25 ಆಗೋ ಅಷ್ಟಕ್ಕೆ 2 ವರ್ಷದಿಂದ ನೋಡ್ತಾ ಇದೀವಿ. ಫ್ರಸ್ಟ್ರೇಷನ್ ಲೆವೆಲ್ ಆಗ್ಬಿಡುತ್ತೆ ಪೇರೆಂಟ್ಸ್ಗೆ ಮತ್ತೆ ಹುಡುಗಿಗೆ. 4 ನೋಡಿದ್ವಿ, 4 ನಮ್ಗೆ ಇಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗಿಲ್ಲ, ಅವ್ರಿಗೆ ಇಷ್ಟ ಆಗಿ ನಮ್ಗೆ ಇಷ್ಟ ಆಗಿಲ್ಲ, ಒಂದು ಮಾತುಕತೆಯಾಗಿ ಮುರಿದೋಯ್ತು, ಇಂಥವೆಲ್ಲ ಬರ್ತಾ ಇರುತ್ತೆ. ಫ್ರಸ್ಟ್ರೇಷನ್ ಲೆವೆಲ್ ತಗೊಂಡೋಗುತ್ತೆ. ಸೊ ಫ್ರಸ್ಟ್ರೇಷನ್ ಲೆವೆಲ್ನ ರೆಡ್ಯೂಸ್ ಮಾಡಕ್ಕೆ ಅಸ್ಟ್ರಾಲಜಿ ಇರೋದು. ಅಸ್ಟ್ರಾಲಜಿ ಇರೋದು ಯಾವುದೇ ಕಾರಣಕ್ಕೂ, ಹೇಳ್ತಾ ಇದೀನಿ ಕೇಳಿ ಎಲ್ಲರಿಗೂ ಕೂಡ, ಯಾವುದೇ ಕಾರಣಕ್ಕೂ ಪರಿಹಾರಕ್ಕಲ್ವೇ ಅಲ್ಲ. ಪರಿಹಾರ ಬಂದಿರೋ ಟೈಮಲ್ಲಿ ಅದನ್ನ ಇಂಪ್ರೂವ್ಮೆಂಟ್ ಮಾಡಕ್ ಮಾತ್ರ ಪರಿಹಾರ. ಪರಿಹಾರ ಬಂದಿರೋ ಟೈಮಲ್ಲಿ ಎನ್ಹ್ಯಾನ್ಸ್ ಮಾಡಕ್ ಮಾತ್ರ ಪರಿಹಾರ. ಇಟ್ ಈಸ್ ನೆವರ್, ಅಸ್ಟ್ರಾಲಜಿ ಇಸ್ ನೆವರ್ ಎ ಪರಿಹಾರ. ಹುಚ್ಚರ ತರ ಎಲ್ಲ ಓಡೋಗ್ತಾ ಇದ್ದೀರಾ. ಅದಕ್ಕೆ ಇವತ್ತು ಯಾರು ಬೆಲೆ ಕೊಡ್ತಾ ಇಲ್ಲ. ಆ ರಾಶಿ ಭವಿಷ್ಯ ಹೇಳ್ಕೊಂಡು ಅದನ್ನ ನೋಡ್ಕೊಂಡು, ಅದು ಕಾವಿ ಹಾಕೊಂಡು ಹೇಳ್ಕೊಂಡು ದೊಡ್ಡ ದೊಡ್ಡ ಚಾನಲ್ ಅವರೆಲ್ಲ ಅದನ್ನ ಪ್ರಸಾರ ಮಾಡಿ ಅದೇನೋ ಒಂಥರ ಜನಮರಳೋ ಜಾತ್ರೆ TRP ಜಾಸ್ತಿ ಮಾಡಕ್ ಹಾಕವ್ರು ಅಷ್ಟೇ. ಇಲ್ಲಿ 100% ಇನ್ನೊಂದು 3 ವರ್ಷದಲ್ಲಿ ಅವರೆಲ್ಲ ವಾಶ್ ಔಟ್ ಆಗ್ತಾರೆ. ದಿಸ್ ಇಸ್ ಮೈ ಪ್ರೆಡಿಕ್ಷನ್. ಯಾರು ನೋಡೋರಿಲ್ಲ, ರಿಯಾಲಿಟಿ ಗೊತ್ತಾಗ್ತಾ ಇರುತ್ತೆ. ಮುಂದೆ ಟೆಕ್ನಾಲಜಿ ಮುಂದೆ ಹೋಗ್ತಾ ಇರುತ್ತೆ. ರಿಯಲ್ ಅಸ್ಟ್ರಾಲಜಿ ಕೆಲವರು ಕಲಿತಾ ಇರ್ತಾರೆ. ಮೋಸ್ಟ್ ಆಫ್ ದಿ ಪೀಪಲ್ ಎಜುಕೇಟೆಡ್ ಆಗ್ತಾ ಅದೆಲ್ಲ ಕೆಳಗೆ ಬರುತ್ತೆ. ಇನ್ಯಾವ್ದಾರು ಹುಡ್ಕೋಬೇಕಾಗತ್ತೆ. ಆಮೇಲೆ ಟಿವಿಯವರು TRPಗೆ ಇನ್ಯಾವ್ದಾರು ಬೇರೆ ಹುಡ್ಕೋಬೇಕಾಗತ್ತೆ. 100%. ಒಂದು ಕಡೆ ಟಿವಿಯವರು, ವಾಹಿನಿಯವರು, ನ್ಯೂಸ್ ಅವರು ಎಲ್ಲ ಹೇಳ್ತಾರೆ ಸೈನ್ಸ್ ಬಿಲೀವ್ ಮಾಡ್ತೀವಿ, ಅದ್ ಮಾಡ್ತೀವಿ ಅಂತ. ಈ ಕಡೆ ಜ್ಯೋತಿಷ್ಯನ ಮೂಢನಂಬಿಕೆ ಹಾಕಿ ತಳ್ಳಬಾರ್ದು. ಅದ್ರಲ್ಲಿ ವಾಸ್ತವವಾಗಿ ಹೇಳ್ಬೇಕಷ್ಟೇ. ಆಗತ್ತೆ ಆಗಲ್ಲ, ದಟ್ ಈಸ್ ವಾಟ್ ದಿ ಪಬ್ಲಿಕ್ ಆರ್ ಒಪಿನಿಯನ್ ಹೇಳ್ಬೋದು. ಈ ಒಪಿನಿಯನ್ ಅಲ್ಲಿ ನಮ್ಮ ಈ ಚಾನಲ್ ಡಿಸ್ಕ್ಲೈಮರ್ ಹಾಕಿದೀವಿ. ಐ ಹ್ಯಾವ್ ದಿ ಒಪಿನಿಯನ್ ಟು ಟೆಲ್ ಮೈ ವ್ಯೂಸ್. ಇದು ನನ್ನ ವ್ಯೂ. ಯಾಕೆಂದ್ರೆ ನನ್ನ 30 ವರ್ಷದ ಅನುಭವದಲ್ಲಿ ನಾನು ಜ್ಯೋತಿಷಿ ಆಗಿದ್ರು ಕೂಡ ಎಷ್ಟೊಂದು ನನ್ನ ಕೈಲಿ ಸಕ್ಸಸ್ ಮಾಡೋಕ್ಕಾಗಿಲ್ಲ. ಯಾರಿಗೋ ಒಂದು ಸ್ವಲ್ಪ ನರ್ವಸ್ ಅಟ್ಯಾಕ್ ಆಗಿ ನನ್ನ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಎಲ್ಲಾ ಒಂದು ವಿಚಾರಗಳನ್ನು ಅವ್ರು ಕೊಟ್ಟು, ರುದ್ರಾಕ್ಷಿ ಅದನ್ನೆಲ್ಲ ಹಾಳಿ ಮಂತ್ರ ಜಪ ಮಾಡಿದ್ರು ಕೂಡ ಅಲ್ಲಿ ಇರಲಿಲ್ಲ. ಬಟ್ ಆದರೂ ಪ್ರಯತ್ನ ಪಟ್ಟರು ಕೂಡ ಸಾಕಷ್ಟು ನನಗೆ ವಾಪಸ್ಸು ಒಂದು ರಿಸಲ್ಟ್ ಬಂದಿದೆ. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್ ಅಂತ ಬಾರಿ ನನಗೆ ವಾಪಸ್ ಬಂದಿದೆ. ತುಂಬಾ ದುಃಖ ಆಗುತ್ತೆ. ಗುರುಜಿ ಅಂತ ಕರೀತಾರೆ, ನಿಮ್ ಹತ್ರ ಬಂದ್ರೆ ಹಾಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಕೇಳ್ಬಿಡ್ತಾರೆ. ಒಂದ್ ಸ್ವಲ್ಪ ನೋವಾಗ್ಬಿಡುತ್ತೆ, ತುಂಬಾ ಬೇಜಾರಾಗ್ಬಿಡುತ್ತೆ, ನೋವಾಗ್ಬಿಡುತ್ತೆ. ಏನಪ್ಪ ಹಿಂಗೆ ಹೇಳ್ತಾ ಇದಾರೆ, ಏನೋ ನನ್ನ ಹತ್ರ ಏನೋ ದೇವ್ರು ನಮ್ ಜೋಬಲ್ ಇದಾರೆ, ನನ್ನ ಹತ್ರ ಶಕ್ತಿ ಇದೆ ಅಂತ ಬಂದ್ಬಿಟ್ಟಿರ್ತಾರೆ. ಇದನ್ನ ಎಕ್ಸ್ಪ್ಲಾಯ್ಟ್ ಮಾಡೋರು ಜಾಸ್ತಿ ಇರೋದ್ರಿಂದನೇ ಜ್ಯೋತಿಷ್ಯದ ಮೇಲೆ ಯಾವುದು ಸರೋಗಿಲ್ಲ. ಇಲ್ಲಾಂದ್ರೆ ಇಷ್ಟೊಂದು ಕ್ಯಾನ್ಸರ್ ಹಾಸ್ಪಿಟಲ್ ಯಾಕಿರ್ಬೇಕಾಗಿತ್ತು, ಕೋರ್ಟ್ ಯಾಕಿರ್ಬೇಕಾಗಿತ್ತು, ಡಿವೋರ್ಸ್ಗೆ ಅಲ್ವಾ, ಸ್ಟೇಷನ್ ಯಾಕಿರ್ಬೇಕಾಗಿತ್ತು, ಆಸ್ತಿ ಹೊಡ್ಕೊಂಡಿರೋದು ಎಷ್ಟೊಂದೆಲ್ಲ ಪೂಜೆ ಗೀಜೆ ಎಲ್ಲ ಮಾಡಿಸಿದ್ವಿ, ಆಸ್ತಿ ಎಲ್ಲ ಕಳ್ಕೊಂಡ್ವಿ, ಹೋಗಿದ್ ಕಡೆ ಇಲ್ಲ ಇದು, ಮತ್ತೆ ಅದೆಲ್ಲ ಯಾಕಾಯ್ತು? ಫೇಟ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ. ಫೇಟ್ ಮೇಲೆ ವರ್ಕ್ ಮಾಡಬೇಕು. ಇದ್ರೆ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಆ ವೆಯ್ಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಮಂತ್ರ ಜಪ ಪೂಜಾ ಹೋಮ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ನೆಮ್ಮದಿಯಾಗಿರಿ, ಸ್ವಲ್ಪ ಸಮಾಧಾನ ತಂದ್ಕೊಳ್ಳಿ. ಆಗೋ ಟೈಮ್ಗೆ ಆಗುತ್ತೆ. ಇದೆಲ್ಲ ಮಾಡೋದ್ರಿಂದ ಅದು ಯಾವ್ದು ಒಳ್ಳೇದಾಗುತ್ತೋ ಅದನ್ನ ಎನ್ಹ್ಯಾನ್ಸ್ ಮಾಡಕ್ಕೆ ಉಂಗ್ರ ರುದ್ರಾಕ್ಷಿ ಮಂತ್ರ ಜಪ ಮಾಡ್ಕೊಳ್ಳಿ. ದಟ್ ಈಸ್ ವಾಟ್ ಈಸ್ ಅಸ್ಟ್ರಾಲಜಿ. ಬೇಸ್ ಲೆವೆಲ್ ಅಲ್ಲಿ ಮಾತ್ರ ಮಾಡಬೇಕು ಜ್ಯೋತಿಷ್ಯ. ತುಂಬಾ ಹೈ ಲೆವೆಲ್ ಯಾವ್ದು ಜ್ಯೋತಿಷ್ಯ ಮಾಡಕ್ಕಾಗಲ್ಲ.
ಹೋಮ ಯಜ್ಞ ಎಲ್ಲ ಮಾಡ್ತಾರೆ ಈ ರಾಜಕಾರಣಿಗಳು ವಿನ್ ಆಗ್ಲಿ ಅಂತ. ಎಷ್ಟು ಜನ ವಿನ್ ಆಗಿದ್ದಾರೆ? ಅವ್ರಿಗೆ ದುಡ್ಡಿದೆ, ಏನೋ ಬ್ಲ್ಯಾಕ್ ಇದೆಯೋ, ವೈಟ್ ಇದೆಯೋ, ರೆಡ್ ಇದೆಯೋ, ಬ್ಲೂ ಇದೆಯೋ ನನಗೆ ಗೊತ್ತಿಲ್ಲ. ಏನು ಎಕ್ಸ್ಟ್ರಾ ಹೋದ್ರೋಯ್ತು, ಅವ್ರ ಸ್ಕೇಲ್ಗೆ ಅದು ಎಕ್ಸ್ಟ್ರಾ ಅದು. ಆದ್ರೆ ನಮಗೆ ಇರೋದೇ ಇಷ್ಟು ಜೀವನಕ್ಕೆ ಅಂತ ಒಂದು 25,000 ಇಟ್ಕೊಂಡಿದೀವಿ. ಅದು 25,000 ಇದ್ರೆ 3 ತಿಂಗಳದು ನಮ್ಗೆ ದಿನಸಿ ಆಗುತ್ತೆ. ಅದ್ರಲ್ಲಿ ಏನೋ ಒಂದು ಸಮಸ್ಯೆ ಬಂದ್ಬಿಟ್ಟಿರುತ್ತೆ, ಮಗಳು ಮದುವೆ ಆಗಿಲ್ಲ ಅದಾಗಿಲ್ಲ ಅಂತ. ಯಾರೋ ದೊಡ್ಡದ ಪೂಜೆ 15,000 ಕೊಟ್ಬಿಡಿ ಅಂದ ತಕ್ಷಣ ಹೋಗಿ ಮಾಡಿಸ್ತೀರಾ? 2 ತಿಂಗಳದ ರೇಷನ್ ಹೋಯ್ತು. ಇನ್ನು ಅದು ಆಗಲ್ಲ, ಅದು 6 ತಿಂಗಳು ಅವ್ರ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ರೇಷನ್ ಬೇರೆ ಕಷ್ಟ. ಅವ್ನು ಯಾರ ಹತ್ರ ಹೋದೆ ಎಲ್ಲ ಮೋಸ ಮಾಡ್ದ. ಇವನೊಬ್ಬ ಬಂದಿದ್ದಾನೆ ಟಿವಿಲಿ ಹೇಳಕ್ಕೆ ಜ್ಯೋತಿಷ್ಯ, ನನಗೆ ಯಾರೋ ಮಾಡಿದ್ದು ನನ್ನೂ ಬೈತಾರೆ. ಯಾಕೆ ನನ್ನ ಬೈತಾರೆ ಅಂತ ಒಂದು ಮಾತು ನಿಮಗೆಲ್ಲ ಹೇಳ್ಬೇಕು. ಎಷ್ಟೋ ಜನ ಈ ಮಹಿಳೆಯರು ನನಗೆ ಕನ್ಸಲ್ಟೇಷನ್ ಬರ್ತಾರೆ. ತುಂಬಾ ಕನ್ವಿನ್ಸ್ ಮಾಡಿದೆ ನಮ್ಮ ಯಜಮಾನ್ರನ್ನ, ಇವ್ರ ಹತ್ರ ಹೋಗ್ಬೇಕು ಅಂತ ತುಂಬಾ ಕನ್ವಿನ್ಸ್ ಮಾಡಿದೆ ನಾನು. ಅವೆಲ್ಲ ನಂಬೇಡ ಕಣೆ, ಅದೆಲ್ಲ ಮಾಡ್ಬೇಡ, ಅವರೆಲ್ಲ ಒಂದೇ ತರ ಎಲ್ಲ ಮಾಡ್ತಾರೆ. ಯಾಕೋ ಇವರಲ್ಲಿ ಸ್ವಲ್ಪ ಡೈರೆಕ್ಟ್ ಆಗಿ ಹೇಳ್ತಾರೆ, ಆಗತ್ತೆ ಇಲ್ಲ ಹೇಳ್ಬಿಡ್ತಾರೆ, ಕರೆಕ್ಟ್ ಆಗಿ ಡೈರೆಕ್ಷನ್ ಕೊಡ್ತಾರೆ. ಇವ್ರ ಹತ್ರ ಹೋಗ್ಬೇಕು, ನಾನು ಎದುರ್ಕೊಂಬಂದಿದ್ದೀನಿ ಸರ್, ನಿನ್ ಫೀಸ್ ತಗೊಂಡಿದ್ದೀನಿ, ಫೀಸ್ಗೆ ನಮ್ಗೆ ದೊಡ್ಡ ತೊಂದರೆ ಇಲ್ಲ. ಆದ್ರೆ ನಮ್ಮ ಹಸ್ಬೆಂಡ್ ಜ್ಯೋತಿಷ್ಯ ನಂಬಲ್ಲ, ಇವೆಲ್ಲ ನಂಬಲ್ಲ, ಆಮೇಲೆ ಅವರೆಲ್ಲ ಹೇಟ್ ಮಾಡ್ತಾರೆ ಇಂಥವ್ರನ್ನೆಲ್ಲ. ಆದ್ರೂ ಕೂಡ ನಿಮ್ ಪ್ರೋಗ್ರಾಮ್ ನೋಡಿ ನಂಬಿ ಬಂದಿದ್ದೀನಿ, ಅದು ಕಷ್ಟದಿಂದ ಬಂದಿದ್ದೀನಿ. ಕಷ್ಟ ಅಂದ್ರೆ ದುಡ್ಡಿನ ಕಷ್ಟ ಅಲ್ಲ, ಅದೊಂಥರ. ಇನ್ನೊಬ್ರು ಕದ್ದು ಮುಚ್ಚಿ ಬಂದಿದ್ದಾರೆ. ಸಾರ್ ನಮ್ಮ ಮನೇಲಿ ಟಿವಿ ಹಾಕಿದ್ರೆ ರಾಮಾಯಣ, ಯಾಕಂದ್ರೆ ಹಿಂದೆ ಯಾರ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿ ಏನೇನೋ ಹೇಳಿ ನಮ್ಮ ಮಗಳ ಮೇಲೆ ಹಂಗಾಗ್ಬಿಡುತ್ತೆ, ಓಡೋಗ್ಬಿಡ್ತಾಳೆ, ಇದು ಮಾಡ್ತಾಳೆ, ಬರೀ ಎದುರಿಸಿದಾರೆ ಸರ್. 70% ಆಫ್ ದಿ ಪೀಪಲ್ ಆರ್ ಪುಟಿಂಗ್ ಫಿಯರ್. ಏನು ಮಾಡೋಕ್ಕಾಗಲ್ಲ. ಸೊ ಐ ಕ್ಯಾನ್ ಓನ್ಲಿ ಟೆಲ್ ಟು ದಿ ಪಬ್ಲಿಕ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಅಷ್ಟೇ. ಫಿಯರ್, ನಿಮ್ಮ ಹಣೆ ಬರನ್ನ ಏನಿದೆಯೋ ಅದಾಗತ್ತೆ, ಅದನ್ನ ತಿಳ್ಕೊಂಡು ತಿದ್ಕೊಳ್ಬೋದಾ ಅಥವಾ ಬಿಟ್ಟು ಹೋಗ್ಬೋದಾ, ಅಷ್ಟೇ ಮಾಡಬೇಕಾಗಿರೋದು. ಇಷ್ಟೇ ಜೀವನ. ಮೇಜರ್ಲಿ ಮ್ಯಾರೇಜ್ ಅಷ್ಟೇ ರೀ ಇನ್ ಪ್ರಾಬ್ಲಮ್. ಅದು ಬಿಟ್ರೆ ಇನ್ಯಾವುದು ತಲೆ ಕೆಡ್ಸ್ಕೊಳ್ಳಲ್ಲ. ಇನ್ಯಾವುದೋ ಬಿಸ್ನೆಸ್ ಕೊಟ್ಟೆ, ಒಂದು ದುಡ್ಡು ಹಾಕದೆ, ಹಾಳು ಮಾಡ್ದ, ದುಡ್ಡು ಎತ್ಕೊಂಡೋದ. ದಿಸ್ ಇಸ್ ವಾಟ್ ಇಸ್ ಲೈಫ್. ಓಕೆ, ಇರ್ಲಿ, ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ. ಸೊ ಇಂಗ್ಲಿಷ್ ಕ್ಲಾಸಸ್ ಇದೆ. ಸೊ 25th ಇದೆ, ರಾತ್ರಿ 10:00 ಜಾಯ್ನ್ ಆಗಿ, ಕುಟುಂಬ ಸಮೇತರಾಗಿ ಜಾಯ್ನ್ ಆಗಿರಿ. ಕಮ್ಮಿ ಬೆಲೆ ಆಗುತ್ತೆ, ಒಂದು 4-5 ಜನ ಇದ್ರೆ ಜಾಯ್ನ್ ಆಗಿ, 100% ಒಳ್ಳೇದಾಗುತ್ತೆ. ಏಪ್ರಿಲ್ 22, ಮಿಸ್ ಮಾಡ್ಬಿಡಿ. ಲೈಫ್ ನಿಮಗೆ ಕ್ಲೀನ್ ಆಗಿ ನಿಮ್ಮ ಕರ್ಮ ಅಥವಾ ನಿಮ್ಮ ತಂದಿರತಕ್ಕಂಥ ಹಾರಸ್ಕೋಪು ಹಾದಿ ಹಾಕೊಡುತ್ತೆ. ಇಟ್ ಇಸ್ ಗ್ಯಾರಂಟಿ. ಸರ್ವೇ ಜನ ಸುಖಿನೋ ಭವಂತು. All our life events are based on the planetary position in the Kundali, and it changes with the Dasha Bhukti. Astrology is an ancient subject which helps predict future, and with simple remedies we can overcome the tough times. If you're interested in learning astrology, here is a golden opportunity to learn through Zoom app live sessions. It's a 20 days online course. Morning batch is from 10 to 11 and evening batch is from 10:30 to 11:30 p.m. Already 60,000 plus students have learned astrology from Pandit Dinesh Guruji and predicting their future, and many have taken this as their profession also. For further details and for registration, contact Nakshatra Nadi. Thank you.